ಇವತ್ತು ಡ್ರೈ ಪ್ರೌನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಫಸ್ಟು ಬದನೇಕಾಯಿ ಅಥವಾ ಯಾವ್ದಾದ್ರು ವೆಜಿಟೇಬಲ್ಸ್ ಪ್ಲಸ್ಸು ಈರುಳ್ಳಿ, ಟೊಮೆಟೊ ಹಾಗೂ ಸ್ವಲ್ಪ ಡ್ರೈ ಪ್ರೌನ್ಸು ಇರುತ್ತಲ್ಲ, ಒಂದು ಮುಷ್ಟಿಯಷ್ಟು ತಗೋಬೇಕು. ಅದಾದಮೇಲೆ ಇವೆಲ್ಲವನ್ನು ಕೂಡ ಒಂದು ಇದರಲ್ಲಿ ಬಾಣಲೆಯಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೋಬೇಕಾಗತ್ತೆ. ಅದಾದ ನಂತರ ಮಸಾಲೆಗೆ ಸ್ವಲ್ಪ ಕಾಯಿ ತುರಿ, ಆಮೇಲೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೂ 2 ಹುಳಿ ಹಾಗೂ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ನಾರ್ಮಲ್ ಚಟ್ನಿ ಹೇಗೆ ರುಬ್ಕೋತೀವೋ ಆ ಥರ ರುಬ್ಕೋಬೇಕಾಗತ್ತೆ. ಆಮೇಲೆ ಬೇಯಿಸಿದಂಥ ತರಕಾರಿಗೆ ಒಂದು ತರಕಾರಿ ಮಿಶ್ರಣಕ್ಕೆ ಈ ಒಂದು ಮಸಾಲವನ್ನು ಹಾಕಬೇಕಾಗತ್ತೆ. ಹಾಕಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇದಿಷ್ಟ ಆದಮೇಲೆ ಸ್ವಲ್ಪ ಬೆಂದ ಮೇಲೆ ಅದು ಸ್ವಲ್ಪ ಕುದಿದ ನಂತರ ಅದನ್ನು ಸ್ಟವ್ ಆಫ್ ಮಾಡಿದರೆ ಮುಗೀತು. ಒಂದು ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಚಪಾತಿ ಜೊತೆಗೆ ಅಥವಾ ಗಂಜಿ ಜೊತೆಗೆ